ಅಂಥ ಪರಂಪರೆ ಇರುವಂಥ ನಮ್ಮ ದೇಶದಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಗಳು ಸಹಿತ ತಮ್ಮದೇ ಆದ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತವೆ. ವಾರ ಪತ್ರಿಕೆಗಳು, ಪಾಕ್ಷಿಕ ಪತ್ರಿಕೆಗಳು, ಮಾಸ ಪತ್ರಿಕೆಗಳು ಅವು ಸಹಿತ ತಮ್ಮದೇ ಆದ ಧೋರಣೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತವೆ. ನಮ್ಮ ಕರ್ನಾಟಕದ ಹಿನ್ನೆಲೆಯಲ್ಲಿ ನೋಡಿದರೆ ಲಂಕೇಶ್ ಅಂತ ಒಬ್ಬ ಮೇಷ್ಟ್ರು, ಅವರು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. ಲಂಕೇಶ್ ಪತ್ರಿಕೆಯನ್ನು ತಂದು ಕರ್ನಾಟಕಕ್ಕೆ ಒಂದು ಸರ್ಕಾರದ ಬರಂಗ್ ಮಾಡಿದರು. 10 ಗಂಟೆಗೋ 11 ಗಂಟೆಗೋ PDF ನಲ್ಲೇ ಬಂದ್ಬಿಡ್ತಾರೆ. ಸೊ ರಾಜ್ಯ ಮಟ್ಟದ ಪತ್ರಿಕೆಗಳು ಈ ಸ್ಥಳೀಯ ಪತ್ರಿಕೆಗಳ PDF ನೊಂದಿಗೆ ಸೆಣಸಾಟ ಶುರುವಾಗಿದೆ. ಸೊ ರಾಜ್ಯ ಮಟ್ಟದ ಪತ್ರಿಕೆಯವರು ಅವರೇನು, ನಾನು ಸೆಣಸಾಟ ಅಂದರೆ ಆ ರೀತಿ ಹೇಳ್ತಾ ಇಲ್ಲ, ಅವು ಸಹಿತ ಹೊಸದಾಗಿ ನೆಟ್ ಪತ್ರಿಕೆನ ಅಂದರೆ ದಿಢೀರ್ ಸುದ್ದಿ ಕೊಡೋದು, ತಾಜಾ ಸುದ್ದಿನ ಪ್ರಜಾವಾಣಿ ಆದಿಯಾಗಿ, ಉದಯವಾಣಿ ಆದಿಯಾಗಿ, ವಿಜಯ ಕರ್ನಾಟಕ, ವಿಜಯವಾಣಿ ಎಲ್ಲ ದಿನಮಟ್ಟದ ಪತ್ರಿಕೆಗಳು ಸಹಿತ ಅವು ಪೈಪೋಟಿ ಯುಗದಲ್ಲಿ ತಾಜಾ ಸುದ್ದಿಯನ್ನು ಕೊಡ್ತಿದ್ದಾವೆ ಅಂತೇಳಿ. ಅಂದ್ರೆ ಉದ್ದೇಶ ಇಷ್ಟೇ ಪತ್ರಕರ್ತರದ್ದು, ಸ್ಥಳೀಯ ಪತ್ರಿಕೆ ಆಗಲಿ ರಾಜ್ಯ ಮಟ್ಟದ ಪತ್ರಿಕೆ ಆಗಲಿ, ವಿಷಯವನ್ನು ಸಾರ್ವಜನಿಕರಿಗೆ, ಓದುಗರಿಗೆ ತ್ವರಿತವಾಗಿ ಮುಡಿಸ್ಬೇಕು ಅನ್ನೋ ಒಂದು ಕಾಳಜಿ. ಸೊ ಆ ಹಿನ್ನೆಲೆಯಲ್ಲಿ ಉದಯ ದಿಗಂತ ಪತ್ರಿಕೆ ನಮ್ಮ ಹೂವಿನಡಗಲಿದು ಬಿಸ್ಗತ್ತಿ ಕಾಜು ಹುಸೇನ್ ಅವರು ಸತತವಾಗಿ ಸುಮಾರು 3-4 ವರ್ಷದಿಂದ ಅವರು ಈ ಪತ್ರಿಕೆಯನ್ನು ತರ್ತಿದ್ದಾರೆ. ನಾನು ನೆನಪು ಮಾಡೋಕ್ಕೆ ಇಷ್ಟಪಡ್ತೀನಿ. ಮಾವಲೇಶ್ ಕಾಟ್ರಾಳಿ ಅಂತೇಳಿ ಉದ್ದಂಗಿ ಅವರವರು ನಮ್ಮ ತಾಲೂಕಿನವರೇ, ಇಲ್ಲಿ ಅಟೋಳಿ ಕೊಟ್ರೇಶನ್ ಆದರೆ ಅವರು ಆ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. 2 ದಿವಸಕ್ಕೊಂದ್ಸಲ ದಿನಮಟ್ಟದ ದಿನ ಅಂತೇಳಿ ಆ ಪತ್ರಿಕೆ ಬರ್ತಿತ್ತು. MP ಪ್ರಕಾಶ್ ಅವರು ಸಹಿತ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. ಹೀಗೆ ಹಡಗಲಿಯಲ್ಲಿ ಒಂದು ವಿಶಿಷ್ಟ ವಾತಾವರಣ ಇದೆ. ರಾಜ್ಯ ಮಟ್ಟದ ಪತ್ರಕರ್ತರು, ಲೋಕಲ್ ಪೇಪರ್ನವರು ಎಲ್ಲರೂ ಒಂದು ಏಕತೆಯಿಂದ ಇಲ್ಲಿ ಪತ್ರಿಕಾ ಮಾಧ್ಯಮದ ಧೋರಣೆಗೆ ಅನುಗುಣವಾಗಿ ಸಾರ್ವಜನಿಕರಿಗೆ ಪತ್ರಿಕೆಯ ಮೂಲಕ ತಮ್ಮದೇ ಆದ ವಿಷಯವಾಗಿದ್ದಾರೆ. ಆ ನಿಟ್ಟಿನಲ್ಲಿ ಹೂವಿನಡಗಲಿರುವಂಥ ಎಲ್ಲ ಸ್ಥಳೀಯ ಪತ್ರಕರ್ತರಿಗೆ, ರಾಜ್ಯ ಮಟ್ಟದ ಪತ್ರಕರ್ತರಿಗೆ ನಾನು ಈ ವೇದಿಕೆ ವತಿಯಿಂದ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಅರ್ಪಿಸ್ತೇನೆ. ಈ ಉದಯ ದಿಗಂತ ಪತ್ರಿಕೆ ಇವತ್ತು ವಾರ್ಷಿಕೋತ್ಸವ ನಡೀತಾ ಇದೆ. ಏನೀಗ ನಾವು ವೇದಿಕೆಯಲ್ಲಿ ಒಂದು ಪೇಪರ್ ಕೊಟ್ಟಿದ್ದೀವಲ್ಲ, ಆ ಪೇಪರನ್ನು ಕೊಟ್ಟು 4 ಮಾತಾಡಿಸಿ ಕಳಿಸ್ಬೋದಿತ್ತು. ಆದರೆ ಆ ವಾರ್ಷಿಕ ಪತ್ರಿಕೆ ತರೋದ್ರ ಹಿಂದೆ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರನ್ನ ಉದಯ ದಿಗಂತ ಪತ್ರಿಕೆ ಕಾಜು ಹುಸೇನ್ ಅವರು ಗುರುಸ್ತಾ ಇದ್ದಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧಕರೇ ಅವನು ಹೂವಿನಡಗಲಿಗೆ ಕರೆಸಿ, ಯಾದಗಿರಿಯಿಂದ ಬಂದಿದ್ದಾರೆ, ಮಂಡ್ಯದಿಂದ ಬಂದಿದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧಕರು ಬಂದು ಇವತ್ತು ಈ ಪತ್ರಿಕೆಯ ವಾರ್ಷಿಕೋತ್ಸವದಲ್ಲಿ ಸನ್ಮಾನ ಆಗ್ತಾ ಇದ್ದಾರೆ. ಜೊತೆಗೆ ತಾಲೂಕಿನ 50 ಪ್ರೌಢಶಾಲೆಗಳು ಸಂದರ್ಭ ಇದು. SSLCಯಲ್ಲಿ ಹೂವಿನಡಗಲಿ ತಾಲೂಕು ಸರ್ ಸತತ 2 ವರ್ಷ ನಾವು ಕಲಬುರಗಿ ಡಿವಿಷನ್ನಲ್ಲೇ ಟಾಪರ್ ಸರ್. ನಾವು 2 ವರ್ಷ ಹೂವಿನಡಗಲಿ ತಾಲೂಕು 25ರಲ್ಲಿ ನಾವೇ ಟಾಪರು, 26ರಲ್ಲೂ ನಾವೇ ಟಾಪರು. ಹೊಸ ಬಿವರು ಮಂಗಳ ಮೇಡಮ್ ಅಂತ ಬಂದಿದ್ದಾರೆ, ನಮಗೆ ಫಸ್ಟ್ ಮೀಟಿಂಗ್ ತಗೊಂಡ್ರು. ನೀವೆಲ್ಲರೂ ಸರಿ ಈ ಸರ್ತಿ ಹ್ಯಾಟ್ರಿಕ್ ಮಾಡ್ಬೇಕಂತ ನಮಗೆ ಹೇಳಿದ್ದಾರೆ ಸರ್. ಈ ವರ್ಷನೂ ಟಾಪ್ ಅಡಗಲಿ ಬರಲಿ ಅಂತೇಳಿ. ಸೊ ಆ ಇದರಲ್ಲಿ 50 ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಇವತ್ತು ಈ ಪತ್ರಿಕೆಯ ವಾರ್ಷಿಕೋತ್ಸವದಲ್ಲಿ ಅವರಿಗೆ ಗೌರವವನ್ನು ಕೊಡ್ತಾ ಇದ್ದೇವೆ. ನೆನಪು ಮಾಡ್ತೀನಿ, ನಾನು ತರುಣ ಸಂಘ ಅಂತ ಒಂದು ಅಡಗಲಿ ಏನಿದೆ ಇಲ್ಲಿ, ಅದರ ಅಧ್ಯಕ್ಷರು ಕೊಟ್ರೇಶನ್ ಇದ್ದಾರೆ. ಅವರು ಪ್ರತಿ ವರ್ಷ SSLC ಟಾಪರ್ ವಿದ್ಯಾರ್ಥಿಗಳಿಗೆ ಅವ್ರ ಸಂಘದಿಂದ 5,000 ರೂಪಾಯಿ ಒಂದು ಉತ್ತೇಜನ ಕೊಡ್ತಾರೆ. 50 ಹುಡುಗರು ಅಂದರೆ ಅದು 2.5 ಲಕ್ಷ ರೂಪಾಯಿ ಆಯಿತು. 12 ಕಾಲೇಜ್ ಹುಡುಗರಿಗೆ ಅಂದರೆ ಒಂದು 60,000 ರೂಪಾಯಿ, ಹತ್ರ 3 ಲಕ್ಷ ರೂಪಾಯಿ ತರುಣ ಸಂಘದವರು ಆ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಅದು ಮುಂದಿನ ಜುಲೈ 1ನೇ ವಾರದಲ್ಲಿ ಇದೇ ಸಭಾಂಗಣದಲ್ಲಿ ನಡೆದಿದೆ. ಜೊತೆಗೆ PUC ಟಾಪರ್ಗೂ ಸಹಿತ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ. ಹಾಗೆಯೇ NMMS ಪರೀಕ್ಷೆ ಅಂತ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ನಡೆಯುವಂಥ ಪರೀಕ್ಷೆ ಭಾಳ ವಿಶೇಷ ಅಂದರೆ, ನಮ್ಮ ತಾಲೂಕಿನ ಮಾಜಂದಳ್ಳಿ ಸ್ಕೂಲ್ನಲ್ಲಿ ಒಬ್ಬರು ಆಲೇಶ್ ಅಂತ ಮ್ಯಾಥ್ಸ್ ಟೀಚರ್ ಇದ್ದಾರೆ ಸರ್. ಅವರು ಸತತವಾಗಿ ಪ್ರತಿ ವರ್ಷ ಅವರ ಶಾಲೆಯಿಂದ 2, 3, 4, 5 ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ. 19 ವಿದ್ಯಾರ್ಥಿಗಳು ಲಾಸ್ಟ್ 5 ವರ್ಷದಲ್ಲಿ ಆಯ್ಕೆ ಆಗಿದ್ದಾರೆ. ಸುಮಾರು 9 ಲಕ್ಷ ವಿದ್ಯಾರ್ಥಿ ವೇತನ ಬಡವರ ಗ್ರಾಮೀಣ ಪ್ರದೇಶದ ಪಾಲಕರಿಗೆ ತಲುಪಿಸಿರುವಂಥ ಕೆಲಸವನ್ನು ಆ ಮಾಜಂದಳ್ಳಿ ಗಣಿತ ಮೇಷ್ಟ್ರು ಮಾಡಿದ್ದಾರೆ. ಅವರಿಗೆಲ್ಲರ ಪರವಾಗಿ ಒಂದು ಪ್ರೀತಿಯ ಚಪ್ಪಾಳೆ. ಜೊತೆಗೆ ಈ ವರ್ಷ 8 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ, ಅವ್ರಿಗೂ ಸಹಿತ ಇಲ್ಲಿ ಸನ್ಮಾನ ನಡೀತಾ ಇದೆ. ಇದಿಷ್ಟು ಬಿಚ್ಚುಗತ್ತಿ ಕಾಜೆ ಹುಸೇನ್ ರವರು ಅವರ ಒಂದು ಆರ್ಥಿಕ ಮಿತಿಯ ಹಿನ್ನೆಲೆಯಲ್ಲೇ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಮತ್ತು ಲೋಕಲ್ ಪತ್ರಿಕೆ ತರೋದು ಅಷ್ಟೇನು ಸುಲಭವಾದ ಮಾತಲ್ಲ.
ಅದಕ್ಕೆ ಸುದ್ದಿಯನ್ನು ಹೊಂದಿಸ್ಬೇಕು, ಅದಕ್ಕೆ ಬಂಡವಾಳವನ್ನು ಹಾಕಬೇಕು. ಆ ಪತ್ರಿಕೆನ ಯಾರು ಪ್ರಜಾವಾಣಿಯನ್ನು ನಾವು ವರ್ಗಾವಣೆಯನ್ನು ಬೇರೆ ಸ್ಟೇಟ್ ಪೇಪರು ನಾವು ಕೊಂಡು ಹೋಗ್ತೀವಿ. ಈ ಸ್ಥಳೀಯ ಪತ್ರಿಕೆಗಳಿಗೆ ಸ್ವಲ್ಪ ಆರ್ಥಿಕ ಮಿತಿಯಲ್ಲಿ ಅವರು ಏನೋ ಸ್ನೇಹಿತರ ನೆರವಿನಿಂದನೋ ಅವರ ಒಂದು ಏನೋ ದುಡ್ಡು ಹಾಕೊಂಡು ಪತ್ರಿಕೆಯನ್ನೇ ತರ್ತಾ ಇದ್ದಾರೆ. ಸೊ ಈ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಇಷ್ಟೆಲ್ಲ ಜನರು ಸಾಕ್ಷಿಯಾಗಿದ್ದೀರಿ. ನಿಮ್ಮೆಲ್ಲರಿಗೂ ಉದಯ ದಿಗಂತ ಪತ್ರಿಕೆ, ನಾನು ಉದಯ ದಿಗಂತ ಪತ್ರಿಕೆ ವಾರ್ಷಿಕೋತ್ಸವಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಈ ಪತ್ರಿಕೆ ಇನ್ನಷ್ಟು ಕಾಲ ಮುಂದುವರಿಲಿ, ಆ ಒಂದು ಅಕ್ಷರದ ಮೂಲಕ ಸಮಾಜದ ಅಭಿವೃದ್ಧಿಗೆ ಅದು ಹಾರೈಸ್ತಾ ನಾನು ಮಾತಾಡ್ತೀನಿ. ಲೇಖನಗಳು, ಪ್ರತಿಭೆಗಳು ಇನ್ನು ಜಿಲ್ಲೆ ಮಾತ್ರವಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ. ಆ ನಿಟ್ಟಿನಲ್ಲಿ ಉದಯ ದಿಗಂತವಂತ ತಮ್ಮ ಛಾಪನ್ನು ಮೂಡಿಸಲಿ ಎನ್ನುವಂತಹ ಆಶಾ ಮನೋಭಾವನೆಯೊಂದಿಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ನಮ್ಮ ಅಮೃತ ಹಕ್ಕುಗಳಿಂದ ಸಸಿಗೆ ನೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಎಲ್ಲ ಗಣ್ಯಮಾನ್ಯರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ತುಂಡು ತುಂಡು ಮಾಡಿದ ಮಗಳು, ತುಂಡು ತುಂಡು ಮಾಡಿ ಮಗಳು. ನಂತರ ಇದು ಯಾರಿಗೂ ಗೊತ್ತಾಗಬಾರದಂತ ಹೇಳಿ ಮೆಣಸಿನ ಪುಡಿಗಳಲ್ಲೆಲ್ಲ ಕೈ ತೊಳೆದು ಅದರಿಂದ ಮುಗಿಯುವುದಿಲ್ಲ. ಅವಳು ಹೋಗಿ ಬೇಕರಿಯಲ್ಲಿ ಸಿಗರೇಟ್ ಸೇದುತ್ತಾ ಖುಷಿ ಪಡ್ತಾ ಇದ್ದಾಳೆ. ಅಂತಹ ಮಕ್ಕಳು ಹುಟ್ಟಿ ಬರುತ್ತಿರುವ ಕಾಲ. ಡ್ರಗ್ಸ್ಗಳು ನಮ್ಮ ಮಕ್ಕಳನ್ನು ನಮ್ಮ ಮಕ್ಕಳಲ್ಲದಾಗಿ ಮಾರ್ಪಡಿಸುತ್ತಿದೆ, ಭವಿಷ್ಯವನ್ನು ಕೊಲ್ಲುತ್ತಿದೆ. ಇಂತಹ ಮಾರಕ ಕೆಲವು ಕಡೆಗಳಲ್ಲಿ ಮೊದಲೆಲ್ಲ ನಾವು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮಾತ್ರ ಕೇಳ್ತಾ ಇದ್ದೇವೆ. ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದಿದೆ, ನಮ್ಮ ಪಕ್ಕದ ಮನೆಗೆ ಬಂದಿದೆ, ನಮ್ಮ ಕ್ಯಾಂಪಸ್ಗಳಿಗೆ ಬರ್ತಾ ಇದೆ, ನಮ್ಮ ವಿದ್ಯಾರ್ಥಿ ಪುಟಾಣಿಗಳ ಜೇಬುಗಳಿಗೆ ಬಂದು ತಲುಪುತ್ತಾ ಇದೆ. ಇವತ್ತು ನಾವು ಎಚ್ಚೆತ್ತುಕೊಳ್ಳದಿದ್ದರೆ ನಮ್ಮ ಮಕ್ಕಳಲ್ಲದ ಹಾಗೆ ಮಾರ್ಪಡ್ತಾರೆ. ಅವರ ಅಮಲಿನ ಪ್ರಪಂಚದಲ್ಲಿ ಅವರು ಹುಚ್ಚರಾಗಿ, ಅವರು ಪಿಶಾಚಿಗಳಾಗಿ, ನಮ್ಮನ್ನೇ ಕೊಲ್ಲುವ ಮಕ್ಕಳಾಗಿ ಮಾರ್ಪಡುತ್ತಿರುವ ದುರಂತ ಇವತ್ತು ಎಲ್ಲ ಕಡೆಗಳಲ್ಲಿ ಕಾಣ್ತಾ ಇದೆ. ಅಂತಹದ್ದೆಲ್ಲ ನಮ್ಮ ಊರಿನ ಗಡಿ ದಾಟಿ ಬರದಂತೆ ನಾವು ನೋಡಿಕೊಂಡು ಒಂದು ಸುಂದರವಾದ ನಾಡನ್ನು ಕಟ್ಟಲು ಇಲ್ಲಿನ ಪತ್ರಿಕಾ ಮಿತ್ರರು, ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಧರ್ಮ ಗುರುಗಳು ಒಟ್ಟೊಟ್ಟಾಗಿ ಜೊತೆಯಾಗಿ ನಿಂತುಕೊಂಡು ಸುಂದರವಾದ ನಾಡನ್ನು ಕಟ್ಟಲು ನಾವೆಲ್ಲ ಒಟ್ಟಾಗೋಣ ಎಂದು ಮಾತ್ರ ಹೇಳುತ್ತಾ ಈ ಸುಂದರವಾದ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟ ಈ ನಾಡಿನ ಇಲ್ಲಿನ ಉದಯ ದಿಗಂತ ಎಂಬ ಈ ಪತ್ರಿಕೆ ಇದೊಂದು ಈ ಪ್ರದೇಶದ ಪತ್ರಿಕೆಯಾಗದೆ ಭವಿಷ್ಯದಲ್ಲಿ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಕಣ್ಣೆತ್ತಿ ನೋಡುವ, ಸತ್ಯಕ್ಕೆ ನೀತಿಗೆ ಯಾವತ್ತೂ ಕೂಡ ಬೆಲೆ ಕೊಡುವ ಒಂದು ಪತ್ರಿಕೆಯಾಗಿ ಈ ಪತ್ರಿಕೆ ಈ ನಾಡಿನಲ್ಲಿ ಬೆಳೆಯಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲಾ ವಿಧ ಶುಭ ಹಾರೈಕೆಗಳನ್ನು ಮಾಡುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ನುಡಿಗಳನ್ನು ನೋಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಜರತ್ ಸೂಫಿಯಾನ್ ಸಕಾಫಿ ರಾಜ್ಯಾಧ್ಯಕ್ಷರು SSF ಸಂಘಟನೆ ಬೆಂಗಳೂರು ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಆಗಿರುವಂತಹ ತಾಲೂಕಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ PT ಭರತ್ ಕುಮಾರ್ ಸರ್ ಅವರಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನ ಗೌರವ ಸಮರ್ಪಣೆಯೊಂದಿಗೆ ಸಲ್ಲಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಜೋರಾಗಿ ಚಪ್ಪಾಳೆಯೊಂದಿಗೆ. ಹಾಗೆಯೇ ಹಲವಾರು ಪ್ರತಿಭೆಗಳನ್ನ, ಸಾಧಕರನ್ನ ಗುರುತಿಸುವಂತಹ ಪ್ರತಿ ವರ್ಷದ ಈ ಒಂದು ಕಾರ್ಯಕ್ರಮಗಳು ಇದೀಗ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರ್ತಕ್ಕಂಥ ಈ ಒಂದು ರಾಷ್ಟ್ರೀಯ ಮೆರಿಟ್ ಸ್ಕಾಲರ್ಶಿಪ್ ಪರೀಕ್ಷೆ ಎನ್ನುವಂಥದ್ದು ಮಕ್ಕಳ ಒಂದು ಜ್ಞಾನಕ್ಕೆ ಹಿಡಿದ ಕನ್ನಡಿ. ಈ ಒಂದು ಗಣಿತ ಪರೀಕ್ಷೆಯಲ್ಲಿ ವಿಶೇಷವಾಗಿರುವಂತಹ ಅಂಕಗಳನ್ನು ಗಳಿಸುವುದರ ಮೂಲಕ
ಅತಿ ಹೆಚ್ಚು ಅಂಕಗಳನ್ನು ಪಡೆಯುವುದರ ಮೂಲಕ ನಮ್ಮ ತಾಲೂಕಿಗೆ ಹೆಮ್ಮೆಯನ್ನು ತಂದಿರತಕ್ಕಂಥ ಈ ವಿದ್ಯಾರ್ಥಿನಿಯರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಇಂತಹ ಪ್ರತಿಭೆಗಳು ಇನ್ನೂ ಹೆಚ್ಚು ಹೆಚ್ಚು ಹೊರಹೊಮ್ಮಲಿ. ಈ ವಿದ್ಯಾರ್ಥಿಗಳ ಒಂದು ಪ್ರೇರಣೆ ಮುಂದೆ ಬರುವಂತಹ ಮುಂದಿನ ಪೀಳಿಗೆ ಎಲ್ಲರಿಗೂ ದೊರಕಲಿ. ಆ ನಿಟ್ಟಿನಲ್ಲಿ ಈ ವಿದ್ಯಾರ್ಥಿಗಳನ್ನ ತಯಾರು ಮಾಡಿರ್ತಕ್ಕಂಥ, ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಿರ್ತಕ್ಕಂಥ, ಜ್ಞಾನ ಮಾರ್ಗವನ್ನ ನೀಡಿರ್ತಕ್ಕಂಥ ಆ ಒಂದು ಎಲ್ಲ ಗುರುಗಳಿಗೂ, ಗುರುಮಾತೆಯರಿಗೂ ಮತ್ತೊಂದು ಬಾರಿ ಚಪ್ಪಾಳೆಯನ್ನು ತಟ್ಟೋಣ. ಹಾಗೆ ಆ ವಿದ್ಯಾರ್ಥಿನಿಯರ ತಂದೆ ತಾಯಿಗಳಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಸಲ್ಲಿಸೋಣ ಅಂತ ಹೇಳ್ತಾ, ಆ ವಿದ್ಯಾರ್ಥಿಗಳಿಗೆ ಇದೀಗ ಗೌರವ ಸಮರ್ಪಣೆ ಹಾಗೂ ನೆನಪಿನ ಸ್ಮರಣೆಗೆ ಮುಂದಿನ ಎಲ್ಲ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದ ವಿಶೇಷ ಪ್ರತಿಭಾ ಪುರಸ್ಕಾರಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೆಯುವುದರ ಮೂಲಕ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು ಶ್ರೀಗಳಾದಿಯಾಗಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಜ್ಞಾನ ಜಗತ್ತನ್ನು ಆಳುತ್ತದೆ. ಯಾವುದೇ ಶಕ್ತಿ, ಸಾಮರ್ಥ್ಯ, ಹಣ, ಸಂಪತ್ತಲ್ಲ. ಆ ನಿಟ್ಟಿನಲ್ಲಿ ಅಂತ ಜ್ಞಾನವನ್ನು ಪಡೆಯುವುದರ ಮೂಲಕ ಒಟ್ಟು 9,22,000 ರೂಪಾಯಿ ಅಮೌಂಟ್ ಅನ್ನ ನಾನು ಕೊಡಿಸಿದ್ದೀನಿ ಅಂತಕ್ಕಂಥ ಹೇಳ್ತಕ್ಕಂಥ ಈ ಸಂದರ್ಭದಲ್ಲಿ ನನಗೆ ಬಹಳ ಹೆಮ್ಮೆ ಆಗ್ತಿದೆ. ಕಾರಣ ಏನಪ್ಪಾ ಅಂದ್ರೆ NMMS ಅಂದ್ರೆ ಏನಪ್ಪಾ ಅಂದ್ರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತಕ್ಕಂಥದ್ದು. ಈ ಒಂದು ಪರೀಕ್ಷೆಗನ್ನ ಬರೀಲಿಕ್ಕೆ ನಾನು ಕೋಚಿಂಗ್ ಅನ್ನ ಕೊಡ್ತಾ ಇದ್ದೀನಿ ಶಾಲೆಯಲ್ಲಿ. ಸೊ ಹಾಗಾಗಿ ಬಡ ಮಕ್ಕಳಿಗೆ ಬಡ ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕೆಲಸವನ್ನ ಮಾಡಿ ನನಗೆ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ಈ ಒಂದು ಉದಯ ದಿಗಂತ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಶ್ರೀ ಖಾಜಾ ಹುಸೇನ್ ಸಾಹೇಬ್ರವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ನನ್ನ ಬೆನ್ನಟ್ಟು ತಟ್ಟುವುದರ ಮೂಲಕ ಅವರು ನನ್ನನ್ನ ಮತ್ತಷ್ಟು ಕ್ರಿಯಾಶೀಲಗೊಳಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ತುಂಗಭದ್ರಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಸುರೇಶ್ ಅಂಗಡಿ ಅವರು ಸಹ ಮೊನ್ನೆ ಈ ಒಂದು ವಾರದ ಕೆಳಗೆ ಎಲ್ಲಾ ಪೇಪರ್ಗಳಲ್ಲಿ ಅವರು ನಮ್ಮ ಶಾಲೆಯ ಹೆಸರನ್ನ, ನಮ್ಮ ವಿದ್ಯಾರ್ಥಿಗಳನ್ನ ಹಾಕಿಸಿ ನಮ್ಮ ಇಡೀ ಒಂದು ಜಿಲ್ಲೆಗೆ, ನಮ್ಮ ಶಾಲೆಗೆ ಕೀರ್ತಿ ತಂದಿರ್ತಾರೆ. ಅವರಿಗೂ ಕೂಡ ಸುರೇಶ್ ಅಂಗಡಿ ಸರ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತು ಚಿರಋಣಿಯಾಗಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಅದೇ ರೀತಿಯಾಗಿ ನಮಗೆ ಈಗ ತಾನೇ ನಮ್ಮ ಅಜರಾತ್ ಸೂಫಿ ನಾನು ಬಹಳ ಪ್ರೋತ್ಸಾಹಗೊಂಡಿದ್ದೇನೆ. ಅವರ ಮಾತು ಹೇಳಿದ್ರು, ಅವರು ಪ್ರತಿಭೆಯನ್ನು ಗುರುತಿಸಬೇಕು. ವಿವೇಕಾನಂದ ಹೇಳಿದಂತೆ ಪ್ರತಿಭೆಯನ್ನು ಗುರುತಿಸಿ ನೀವು ಅವರೇನಾದರೂ ಗುರುತಿಸಿದ್ನಪ್ಪ ಅಂದ್ರೆ ಆ ದೇಶ ಉದ್ಧಾರ ಆಗುತ್ತೆ. ಮತ್ತೊಟ್ಟು ಆ ಕೆಲಸವನ್ನ ಮಾಡ್ಲಿಕ್ಕೆ ಇನ್ನೂ ಅನುಕೂಲ ಆಗ್ತಾ ಅಂತಕ್ಕಂಥ ಒಬ್ಬ ಕ್ರಿಯಾಶೀಲ ಮಾತನಾಡಿರ್ತಕ್ಕಂಥ ಶ್ರೀ ಸರ್ ಅವರಿಗೆ ನಾನು ಕೂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಆ ಒಂದು ಕಾತುರದ ಜೊತೆಗೆ ಆ ಮಾತನಾಡಬೇಕನ್ನುವಂತಹ ಒಂದು ವಿಚಾರ ನಿಜವಾಗ್ಲೂ ಮೆಸ್ತಕ್ಕದ್ದು. ಹಾಲೇಶ್ ಸರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ಶ್ರೀ PT ಭರತ್ ಕುಮಾರ್ ಸರ್ ಅವರು ತನ್ನದೇ ಛಾಪನ್ನು ಮೂಡಿಸಿ ಉತ್ತಮ ಶಿಕ್ಷಣ ಸಂಸ್ಥೆಯಾಗಿ ಹಡಗಲಿ ಮಲ್ಲಿಗೆ ನಾಡಿನ ಸುಪ್ರಸಿದ್ಧ ಸಂಸ್ಥೆಯಾಗಿ ಹೊರಹೊಮ್ಮುತ್ತಿದೆ. ಇಲ್ಲಿ ಪ್ರತಿ ವರ್ಷವೂ ಬಡವರಿಗೆ, ವೃದ್ಧರಿಗೆ, ಬಡ ಮಕ್ಕಳಿಗೆ ಇವರಿಗೆ ಜೋರಾಗಿ ಚಪ್ಪಳೆ ಮೂಲಕ ಗೌರವ ನೀಡಿ ಭಾವನೆಯಿಂದ ಇವರನ್ನು ಶಿಕ್ಷಣ ಕ್ಷೇತ್ರಕ್ಕೆ ಇನ್ನೂ ಮುನ್ನಡೆಯಾಗಿ ನಡೆಯಲಿ, ಉತ್ತಮ ಮಕ್ಕಳಿಗೆ ಶಿಕ್ಷಣ ಸಾಧನೆ ತೋರಲೆಂದು ಇವತ್ತು ಉದಯನಿಗತ ಪತ್ರಿಕೆ ಹಾರೈಸಲಾಗಿದೆ. ಜೋರಾಗಿ ಮತ್ತೊಂದೇ ರಾಜ್ಯದ ಪ್ರಶಸ್ತಿಗೆ ಆಯ್ಕೆಂತ ಮಳಪ್ಪ ಅವರಿಗೆ ಧನ್ಯವಾದಗಳು. ಮುಂದಿನ ತಯಾರಿ SMN ಸುರೇಶ್ ಸರ್ ನಡೆಯುವ ಉದಯನಿಗತ ಪತ್ರಿಕೆಯ 2026ನೇ ರಾಜ್ಯ ಮಟ್ಟದ ರಾಜ್ಯರತ್ನ ಪ್ರಶಸ್ತಿ ನೀಡಿಯನ್ನು ಇವರನ್ನ ಗೌರವಿಸಲಾಗುತ್ತದೆ. ಸುರಾಜ್ ಅವರಿಗೆ ಹೃತ್ಪೂರ್ವಕವಾಗಿ ಜೋರಾಗಿ ಚಪ್ಪಳ ಮೂಲಕ ಧನ್ಯವಾದಗಳು. ಮುಂದಿನ ತಯಾರಿ ಶ್ರೀಮತಿ ಕೆ ಮದುವೆ, ಮುಂದಿನ ತಯಾರಿ ಸಾಧಕರ ತಯಾರಿಯಲ್ಲಿರುವಂತ ಮತ್ತೊಂದು ಬಾರಿ ರಾಜ್ಯರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತ ಫಾದರ್ ವಿಕ್ಟರಿ ವಿಜಯ್ ಅವರು CBS ಇವರ ಉತ್ತಮ ಪ್ರಾಂಶುಪಾಲರಾಗಿ ಇವತ್ತು ರಾಜ್ಯ ಮಟ್ಟದ ರಾಜ್ಯರತ್ನ ಪ್ರಶಸ್ತಿಯನ್ನ ಗೌರವದಿಂದ ನೀಡಿ ಸನ್ಮಾನಿಸಿದ ಜೋರಾಗಿ ಚಪ್ಪಳೆ ಮೂಲಕ ಫಾದರ್ ಅವರಿಗೆ ಧನ್ಯವಾದಗಳು. ಇವರು ಕೂಡ ರೆಡಿಯಾಗಿರಬೇಕು. ಮುರೇಶ್ ಅವರಿಗೆ ಜೋರಾಗಿ ಚಪ್ಪಳೆ ಮೂಲಕ ಆರೋಗ್ಯ ರಕ್ಷಣೆಗೆ ನೀಡುತ್ತಿರುವ
ವಿಶಿಷ್ಟ ಕೊಡುಗೆಯನ್ನು ಗುರುತಿಸಿ ಡಾಕ್ಟರ್ ನವೀನ್ ಕುಮಾರ್ ಕೆ ವೈದ್ಯರು ಹೂನಡಲಿಯವರಿಗೆ ಇವತ್ತು SRP ಕಾಲೇಜ್ ಆವರಣದಲ್ಲಿ ಉದಯ ದಿಗಂತ ಪತ್ರಿಕೆ 2026ನೇ ಸಾಲಿನ ಈ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರದಲ್ಲಿ ರಾಜ್ಯ ಮಟ್ಟದ ರಾಜರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಇವರಿಗೆ ಜೋರಾಗಿ ಚಪ್ಪಳೆ ಮೂಲಕ ಧನ್ಯವಾದಗಳು. ತದನಂತರ ಇವರಿಗೆ ದಿನಾಂಕ 28/6 ಭಾನುವಾರ ಮಲ್ಲಿಗೆ ನಾಡಿನ SRP ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಉದಯ ದಿಗಂತ ಪತ್ರಿಕೆಯ 2026ನೇ ಸಾಲಿನ ವಾರ್ಷಿಕೋತ್ಸವ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಇವರಿಗೆ ಇವರ ಸಾಧನೆ ಗುರುತಿಸಿ ರಾಜ್ಯ ಮಟ್ಟದ ರಾಜ್ಯರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಮೊನ್ನೆ ಶಿಕ್ಷಕರಾದಂತಹ ಶ್ರೀಮತಿ ಸರೋಜ ಪಟೇಲ್ ಅವರಿಗೆ ಜೋರಾಗಿ ಚಪ್ಪಳೆ ಮೂಲಕ ಧನ್ಯವಾದಗಳು. ತದನಂತರ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಹೂನಡಲಿ ಇವರು ಕೂಡ ಇವರನ್ನ ಉತ್ತಮ ಬೆಸ್ಟ್ ಕೋಚಿಂಗ್ ಸೆಂಟರ್ ಆಗಿ ರಾಜ್ಯ ಮಟ್ಟದ ರಾಜರತ್ನ ಪ್ರಶಸ್ತಿಗೆ ಪುಟ್ಟಿ ಸ್ವಲ್ಪ ಹಿಂದೆ ಸರಿ ಅಮ್ಮ. ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ, ಜೋರಾಗಿ ಚಪ್ಪಾಳೆ. ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಹೂನಡಲಿ. ಒಬ್ಬ ವಿದ್ಯಾರ್ಥಿ ಬಹಳ ಉನ್ನತವಾಗಿರ್ತಕ್ಕಂಥ ಒಂದು ಪ್ರತಿಭೆ ಇರ್ತಕ್ಕಂಥ ವಿದ್ಯಾರ್ಥಿ ಫೀಸ್ ಕಟ್ಟಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂಥ ಮಂಥನ, ಅಷ್ಟು ಕಡು ಬಡತನ ಇರ್ತಕ್ಕಂಥ ಮಂಥನ. ಆ ವಿದ್ಯಾರ್ಥಿಗೆ ಅವರ ತಾಯಿಯ ತಂದೆ ಅಂದ್ರೆ ಅಜ್ಜ, ಹೆಣ್ಣಜ್ಜ ಒಂದು ಸೈನಿಕ್ ಸ್ಕೂಲಿಗೆ ಅವರ ಪ್ರತಿಭೆ ಮೂಲಕ ಸೈನಿಕ್ ಸ್ಕೂಲಿಗೆ ಸೇರ್ತಾರೆ. ಅಲ್ಲಿ ರ್ಯಾಂಕ್ ನಲ್ಲಿ ಪಾಸ್ ಆಗ್ತಾರೆ. ರ್ಯಾಂಕ್ ನಲ್ಲಿ ಪಾಸ್ ಆದ್ಮೇಲೆ ಮತ್ತೆ ಬ್ಯಾಚುಲರ್ ಆಫ್ ವೆಟನರಿ ಸೈನ್ಸ್ಗೆ ಅವರಿಗೆ ಇದು ಸಿಗ್ತದೆ, ಮೆರಿಟ್ ನಲ್ಲಿ ಸಿಗ್ತದೆ. ಸೊ ಅವರು ಅಲ್ಲಿಗೆ ಸೇರ್ಸಕ್ಕೆ ದುಡ್ಡು ಇರೋದಿಲ್ಲ, ಅಲ್ಲಿ ಫೀಸ್ ಕಟ್ಟಲಿಕ್ಕೆ ದುಡ್ಡು ಇಲ್ಲದೆ ಇರ್ತಕ್ಕಂಥ ಅಂತ ಒಂದು ಬಡತನ. ಅವ್ರ ಅಜ್ಜ ಅವ್ರನ್ನ ಓದಿಸಿದ್ರೆ ಇಡೀ ಅವರು ಈ ಕರ್ನಾಟಕಕ್ಕೆ ಪ್ರಥಮ ರ್ಯಾಂಕ್ ನಲ್ಲಿ ಪಾಸ್ ಆಗಿ ಇವತ್ತು ಜಿಲ್ಲಾಧಿಕಾರಿಗಳಾಗಿ ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿದ್ದಾರೆ. ಅವರೇ ಡಾಕ್ಟರ್ ವಿಜಯ್ ಮಹಾಂತೇಶ್ ದಾನಮ್ನವರು ಅಂತೇಳಿ ಇವತ್ತು ಹಾವೇರಿ ಜಿಲ್ಲಾಧಿಕಾರಿಗಳಾಗಿದ್ದಾರೆ. ಹಾಗೆ ಈ ಒಂದು ಏನಿದೆ ಪ್ರತಿಭೆ ಮಕ್ಕಳಲ್ಲಿ ಇದೆ. ಇದನ್ನ ಯಾಕೆ ಈ ಉದಾಹರಣೆ ಹೇಳ್ತಾ ಇದ್ದೇನೆಂದ್ರೆ, ಅಂತ ಮಕ್ಕಳು ಇವತ್ತು ನಾಳೆ ಜಿಲ್ಲಾಧಿಕಾರಿಗಳು ಅಥವಾ IPS ಆಫೀಸರ್ಗಳು ಆಗ್ತಕ್ಕಂಥ ಸನ್ನಿವೇಶಗಳು ಇರೋದ್ರಿಂದ ಅಂತ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ತಂದೆ ತಾಯಿಗಳು ಮುಂಚೂಣಿಯಲ್ಲಿ ಬರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಯಾಕಂದ್ರೆ ಆ ಪ್ರತಿಭೆ ಅಲ್ಲೇ ಕುಂತು ಹೋಗಬಾರ್ದು, ಅವು ಬೆಳಿಬೇಕು. ಈ ದೇಶಕ್ಕೆ ಏನಾದರೂ, ಈ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆ ಕೊಡ್ತಕ್ಕಂಥ ಅವಕಾಶಗಳು ಇರುವುದರಿಂದ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ ಅಂತಕ್ಕಂಥ ಮಾತನ್ನ ತಮ್ಮಲ್ಲಿ ಮನವಿ ಮಾಡಿಕೊಂಡು, ಮಾಧ್ಯಮದ ಮಿತ್ರರಿಗೂ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಈ ಪ್ರತಿಭಾ ಪುರಸ್ಕಾರಕ್ಕೆ ಆಗಮಿಸಿರ್ತಕ್ಕಂಥ ಅವರ ಪೇರೆಂಟ್ಸ್ಗಳಿಗೂ ಮತ್ತು ಪ್ರತಿಭೆ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂಥವ್ರಿಗೂ ಮತ್ತು ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲ ಧರ್ಮ ಗುರುಗಳಿಗೂ ಮತ್ತು ಗಣ್ಯಗಳಿಗೆ ಎಲ್ಲರಿಗೂ ನನ್ನ ಉತ್ತಮವಾದ ಗ್ರಾಮೀಣ ಆರ್ಥಿಕ ಅಭಿವೃದ್ಧಿಗೆ ಸಲ್ಲಿಸಿರುವ ವಿಶಿಷ್ಟ ಕೊಡುಗೆಯನ್ನು ಗುರುತಿಸಿ ಇವತ್ತು ಸಪ್ಪಣಿ ಇವರಣ್ಣನವರಿಗೆ ಉದಯ ದಿಗಂತ ಪತ್ರಿಕೆ 2026ನೇ ಸಾಲಿನ ರಾಜ್ಯ ಮಟ್ಟದ ರಾಜರತ್ನ ಪ್ರಶಸ್ತಿಗೆ ಗೌರವ ಸನ್ಮಾನವನ್ನು ಮಾಡುತ್ತದೆ. ಜೋರಾಗಿ ಚಪ್ಪಳೆ ಮೂಲಕ ಸನ್ಮಾನಿತರಿಗೆ ಧನ್ಯವಾದಗಳು ಗುರುತಿಸಿ ಇವತ್ತು ಉದಯ ದಿಗಂತ ಪತ್ರಿಕೆ 2026ನೇ ಸಾಲಿನ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ರಾಜ್ಯ ಮಟ್ಟದ ರಾಜರತ್ನ ಪ್ರಶಸ್ತಿಯನ್ನು ನೀಡಿ ಇವತ್ತು ಗೌರವಿಸಲಾಗುತ್ತದೆ. ಸನ್ಮಾನಿತರಿಗೆ ಜೋರಾಗಿ ಚಪ್ಪಳೆ. ಸಾಹಿತ್ಯ ಸೇವೆ, ಸೃಜನಶೀಲತೆ ಮತ್ತು ಕನ್ನಡ ನಾಡು ನುಡಿಯ ಬೆಳವಣಿಗೆ ನೀಡಿರುವ ಅಮೂಲ್ಯ ಕೊಡುಗೆಯನ್ನು ಗುರುತಿಸಿ ಇವರನ್ನ ಇವತ್ತು ನಡೆಯುವ ಉದಯ ದಿಗಂತ ಪತ್ರಿಕೆ 2026ನೇ ಸಾಲಿನ ರಾಜ್ಯ ಮಟ್ಟದ ರಾಜರತ್ನ ಪ್ರಶಸ್ತಿಯನ್ನು ನೀಡಿ ಇವರನ್ನು ಗೌರವ ನೀಡುತ್ತದೆ. ಜೋರಾಗಿ ಚಪ್ಪಳೆ ಮೂಲಕ ಪೂರ್ವಕವಾಗಿ ಧನ್ಯವಾದಗಳು. ಮುಂದಿನ ತಯಾರಿ ಶಿವಕುಮಾರ್ NG ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ರಾಜ್ಯ ಮಟ್ಟದ ರಾಜರತ್ನ ಪ್ರಶಸ್ತಿಯನ್ನು ಗೌರವ ನೀಡಿ ಇವತ್ತು ಸನ್ಮಾನಿಸಲಾಗುತ್ತಿದೆ. ಜೋರಾಗಿ ಚಪ್ಪಳೆ ಮೂಲಕ ಸನ್ಮಾನಿತರಿಗೆ ಧನ್ಯವಾದಗಳು. ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ನಿಸ್ವಾರ್ಥ ಸೇವೆ, ಸುಸೃಜನತೆ ಮತ್ತು ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ಮಾನವೀಯ ವಿಶಿಷ್ಟ ಸೇವೆಯನ್ನು ಗುರುತಿಸಿ ಇವತ್ತು ಉದಯ ದಿಗಂತ ಪತ್ರಿಕೆಯ ಸಾಲಿನ 26ನೇ ಸಾಲಿನ ವಾರ್ಷಿಕೋತ್ಸವ ಹಾಗೂ ರಾಜ್ಯ ಮಟ್ಟದ ಪುರಸ್ಕಾರ ಸಮಾರಂಭದಲ್ಲಿ ಇವರನ್ನ ರಾಜ್ಯ ಮಟ್ಟದ ರಾಜರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಸನ್ಮಾನಿತ ಮೇಡಮ್ ಅವರಿಗೆ ಜೋರಾಗಿ ಚಪ್ಪಳೆ ಮೂಲಕ ಧನ್ಯವಾದಗಳು. ಪುರಸ್ಕಾರ ಸಮಾರಂಭದಲ್ಲಿ SRP ನಡೆಯುತ್ತಿರುವ ಉದಯ ದಿಗಂತ ಪತ್ರಿಕೆಯ ಪ್ರಶಸ್ತಿ ಸಮಾರಂಭದಲ್ಲಿ ಇವರನ್ನು ರಾಜರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು, ಇವರು ಉತ್ತಮ ಸಂಸ್ಥೆಯಲ್ಲಿ ಸೇವೆ ಮಾಡುತ್ತಾ ಇದ್ದು, ಈ ಸಂಸ್ಥೆಯಲ್ಲಿ ಉತ್ತಮ ವಿದ್ಯಾರ್ಥಿಗಳು, ಬಡವರಿಗೆ, ಅನಾಥರಿಗೆ ಉಚಿತ ಶಿಕ್ಷಣ ಕೊಡುವ ಮೂಲಕ ಈ ಸಂಸ್ಥೆಯನ್ನ ಉತ್ತಮವಾಗಿ ನಡೆಸುತ್ತಾ ಬಂದಿದ್ದಾರೆ.
ಸಂಸ್ಥೆಯನ್ನು ಗುರುತಿಸಿ ಇವತ್ತು ಶ್ರೀಯುತ ಮಹೇಶ್ ಕಮತಿಮಠ ಅವರಿಗೆ ರಾಜರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಧನ್ಯವಾದ ಕಲ್ಯಾಣ ಹಾಗೂ ಸಮಾಜಮುಖಿ ಸೇವಾ ಚಟುವಟಿಕೆಗಳ ಮೂಲಕ ಸಮಾಜದ ಅಭಿವೃದ್ಧಿಗೆ ಸಲ್ಲಿಸಿರುವ ಅಮೂಲ್ಯ ಕೊಡುಗೆಯನ್ನು ಪರಿಗಣಿಸಿ ಶ್ರೀಮತಿ ಬಿ ಜಯಲಕ್ಷ್ಮಿ ಅವರಿಗೆ ಉದಯ ದಿಗಂತ ದಿನಪತ್ರಿಕೆಯ ವತಿಯಿಂದ ರಾಜ್ಯ ಮಟ್ಟದ ರಾಜರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ವೇದಿಕೆ ಮೇಲಿರುವಂತಹ ಗಣ್ಯಮಾನ್ಯರು ಅವರಿಗೆ ಗೌರವ ಸನ್ಮಾನವನ್ನು ನೀಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಮುಂದಿನ ತಯಾರಿ, ಮುಂದಿನ ಸಾಧಕರು ಶ್ರೀಯುತ ಕಾಂತಕುಮಾರ್. ಕಾಂತಕುಮಾರ್ ಧನ್ಯವಾದಗಳು. ಬಸವರಾಜ ಎ, ಪಶ್ಚಿಮ ಕಾಲುವೆ, ಶ್ರುತಿ ಪಿ, ನ್ಯಾಯಾಲ ಶಾಲೆ, ಟಿ ಮಾನಸ ಉತ್ತಂಗಿ ಶಾಲೆ, ಭೂಮಿಕಾ ಎಂ, ನೇರಕೋರ್ನಳ್ಳಿ. ಗೀತಾ ಮಡಿವಾಳ ಸಿಸಿ ಹುಲಿಗೆಮ್ಮ ಕೆ, ಎಂಎಂಜಿ, ಎಎಂಪಿಎಸ್ ಒಳಗುಂದಿ, ಕೆ ಸಹನಾ, ಜಿಎಚ್ಎಸ್ ಮಹಾಜಂದಳ್ಳಿ. ಈ ವಿದ್ಯಾರ್ಥಿನಿಯರು ಆಗಮಿಸಬೇಕು. ಹರವಿ ಪವನ್ ಕುಮಾರ್ ಬಿ, ಬ್ಯಾಲವಣಸಿ. ಮಲ್ಲಿಕಾರ್ಜುನ್ ಅವರು ಬನ್ನಿ. ರಾಷ್ಟ್ರ ಮಟ್ಟದ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಉತ್ತಮ ಯೋಗ ಪಟುಗಳಾಗಿ ರಾಜ್ಯ ಸರ್ಕಾರಿ ನೌಕರರ ಸ್ಪರ್ಧೆಗಳಲ್ಲಿ ಹಾಗೂ ವಿವಿಧ ಯೋಗ ಫೆಡರೇಷನ್ಗಳಲ್ಲಿ ಭಾಗವಹಿಸಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸುವ ಮೂಲಕ ಪ್ರಸ್ತುತ ಸರ್ಕಾರಿ ಪ್ರೌಢಶಾಲೆ ಸೋಗಿಯಲ್ಲಿ ಹೂವಿನಡಗಲಿ ಜಿಲ್ಲೆ ಯೋಗ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಯೋಗ ಶಿಕ್ಷಕರಾಗಿ ಸಮರ್ಪಣಾ ಮನೋಭಾವದಿಂದ ಸೇವೆ ಸಲ್ಲಿಸುತ್ತಾರೆ. ಆರೋಗ್ಯಕರ ಜೀವನ ಶೈಲಿಯ ಅರಿವು ಮೂಡಿಸುವಲ್ಲಿ ನೀಡಿರುವ ವಿಶಿಷ್ಟ ಕೊಡುಗೆಯನ್ನು ಪರಿಗಣಿಸಿ ಶ್ರೀ ಮಲ್ಲಿಕಾರ್ಜುನ್ ಕೆ ಅವರಿಗೆ ಇದೀಗ ರಾಜ್ಯ ಮಟ್ಟದ ರಾಜರತ್ನ ಪ್ರಶಸ್ತಿ ಉದಯ ದಿಗಂತ ದಿನಪತ್ರಿಕೆಯ ಮೂಲಕ ದಯಾನಂದ್ ಈ ಕಡೆ ನೋಡ. ರೆಡಿ ಸರ್, ಸ್ಮೈಲ್ ಸರ್, ಎಲ್ಲ ಮುಂದೆ ನೋಡಿ ಸರ್, ಸ್ಮೈಲ್. ರೆಡಿ ಸರ್, ಮುಂದೆ ನೋಡಿ, ಸ್ಮೈಲ್.